ಇಟ್ಕೊಂಡಿದ್ದಾಳೆ. ಸೊ ಅದನ್ನ ನೋಡಿ ನಾವು ಎಷ್ಟು ನಗ್ದ್ವಿ ಅಂತಂದ್ರೆ ನೋಡಿ ಬಚಾವಾದ್ರು. ನಾವಂತೂ ಈ ಪರ್ಟಿಕ್ಯುಲರ್ ಪಾರ್ಟ್ನ ರಿಪೀಟ್ ಹಾಕಿ ನೋಡಿ ನಗಾಡ್ತಿದ್ವಿ. ಟೈಮ್ ಬಂದು 11 o'clock. ಊಟ ಎಲ್ಲ ಮಾಡಿದ್ಮೇಲೆ ಮತ್ತೆ ತಿರ್ಗಿ ಐಸ್ ಕ್ರೀಮ್ ಬೇಕು ಅಂತ ಅಂದ್ಬಿಟ್ಟು ಅರ್ಧ ರಾತ್ರಿ ಬಂದಿದ್ದಾರೆ ನೋಡಿ. ಇಲ್ಲಿ ನಮ್ಮ ಆಂಟಿ ನೋಡಿ ಇದು ಮೈಕ್ ಅಂತೆ. ಮತ್ತೆ ತಿರ್ಗಾ ನಾಳೆ ಮಂಡೇ ಅದೇ ಆಸ್ ಯೂಶುವಲ್ ಬೋರಿಂಗ್ ರೂಟೀನ್, ಬೋರಿಂಗ್ ವರ್ಕ್. ಅಮ್ಮ ನಿಂಗೆ ಹೆಂಗೆ ಅನಿಸ್ತು ಈಚೆ ಎಲ್ಲ ಹೋಗಿದ್ದು? ಚೆನ್ನಾಗಿತ್ತಲ್ಲ. ಬರಬೇಕಾದ್ರೆ ಎಷ್ಟು ಖುಷಿ ಇತ್ತು, ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗ್ತಿತ್ತು. ಅಲ್ಲಿ ಎಲ್ಲರೂ ಮನೆಗೆ ಓಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಯಾರೆಲ್ಲ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ. ನನ್ನ ಚಾನಲ್ನ ಯಾರಾದರೂ ಹೊಸೊಬ್ರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿ ಕಾಣೋ ಬೆಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಮರದೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾವು ಬಿಗ್ ಬಾಸ್ ಮನೆ ಹತ್ರ ಹೋಗಿದ್ವಿ. ಸೊ ಎಲ್ಲ ನೋಡ್ಕೊಬಂದು ಅಂದ್ವಿ ಬರ್ತಾ. ಸೊ ಇಲ್ಲಿ ಹೋಟೆಲ್ ಹತ್ರ ಬಂದ್ವಿ ಕಾಫಿ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು. ಸೊ ಅವರೆಲ್ಲ ಕಾಫಿ ಟೀ ತಗೊಂಡ್ರು. ಸೊ ನಾನು ಮತ್ತೆ ನನ್ನ ತಂಗಿ ಗೋಲಿ ಸೋಡಾ ಇಷ್ಟ ಅಂದ್ಬಿಟ್ಟು ಗೋಲಿ ಸೋಡಾ ತಗೊಂಡ್ವಿ. ಅಲ್ಲಿ ಎಲ್ಲಾನು ಮುಗಿಸ್ಕೊಂಡು ಈಗ ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಸೊ ಈಗ ಇಲ್ಲಿ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮದುವೆ ವಿಡಿಯೋಸ್ ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ನಿಮಗೂ ಕೂಡ ಮದುವೆ ವಿಡಿಯೋಸ್ನ ತೋರಿಸ್ತೀನಿ. ಸೊ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನನ್ನ ತಂಗಿ ನೋಡಿ ಮದುವೆ ಗಂಗೆ ಛತ್ರಿ ಹಿಡಿದು ನಿಂತ್ಕೋ ಅಂತ ಹೇಳಿದ್ರೆ ಅವಳೇ ಛತ್ರಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ ಅವಳಿಗೆ. ಆ್ಯಂಡ್ ಇಲ್ಲಿ ಈಗ ಪೂಜಾರಿಗೆ ಇಟ್ಕೊಂಡಿದ್ದಾಳೆ. ಸೊ ಅದನ್ನ ನೋಡಿ ನಾವು ಎಷ್ಟು ನಗ್ದ್ವಿ ಅಂತಂದರೆ ನೋಡಿ ನೀವೇ. ಆ್ಯಂಡ್ ನೀವು ನೋಡಿದ್ರಲ್ಲ, ಇವರು ಮರೆತುಬಿಟ್ಟು ತಲೆ ಮೇಲೆ ಹಾಲಕ್ಕಕ್ಕೆ ಹೋಗ್ಬಿಡ್ತಿದ್ರು. ಸೊ ಇಫ್ ಇನ್ ಕೇಸ್ ಏನಾದರೂ ಹಾಕಿದಿದ್ರೆ ಅಷ್ಟೇ ಜಸ್ಟ್ ಮಿಸ್ಸಲ್ಲಿ ಬಚಾವಾದರು. ನಾವಂತೂ ಈ ಪರ್ಟಿಕ್ಯುಲರ್ ಪಾರ್ಟ್ನ ರಿಪೀಟ್ ಹಾಕಿ ನೋಡಿ ನಗಾಡ್ತಿದ್ವಿ. ಸೊ ಸಖತ್ ಫನ್ನಾಗಿತ್ತು. ಇಲ್ಲಿ ನಾವು ಮದುವೆ ವಿಡಿಯೋಸ್ ಎಲ್ಲ ನೋಡಿ ಊಟ ಎಲ್ಲ ಮಾಡಿದ್ದು ಮುಗಿಸಿ ಐಸ್ ಕ್ರೀಮ್ ತಿನ್ನಬೇಕು ಅಂದ್ಲು ನನ್ನ ತಂಗಿ. ಸೊ ಅದಕ್ಕೆ ಎಲ್ಲರೂ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಟೈಮ್ ಬಂದು 11 o'clock. ಊಟ ಎಲ್ಲ ಮಾಡಿದ್ಮೇಲೆ ಮತ್ತೆ ತಿರ್ಗಿ ಐಸ್ ಕ್ರೀಮ್ ಬೇಕು ಅಂತ ಅಂದ್ಬಿಟ್ಟು ಅರ್ಧ ರಾತ್ರಿ ಬಂದಿದ್ದಾರೆ ನೋಡಿ. ನೋಡಿ ಇವಳೆ ಕೇಳಿದ್ದು, ಇವಳು ಕೇಳಿದ್ದು, ಬಟ್ ನಾವೆಲ್ಲರೂ ತಗೊಂಡ್ರಿ ತಾನೆ. ನೈಟು ಅಕ್ಕ ಮನೆಯಿಂದ ಅತ್ತೆ ಮನೆಗೆ ಬಂದ್ವಿ. ಸೊ ಎಲ್ಲರಿಗೂ ಟಯರ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಮಲಗಿಬಿಟ್ವಿ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿ ಸೊ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ಎಲ್ಲರೂ ಮಾತಾಡಿಕೊಂಡು ಅದು ಇದು ಜೋಕ್ ಮಾಡ್ಕೊಂಡು ಕೂತಿದ್ವಿ. ಸೊ ಇಲ್ಲಿ ನಮ್ಮ ಆಂಟಿ ನೋಡಿ ಇದು ಮೈಕ್ ಅಂತೆ. ಸೊ ಮೈಕ್ ಹಿಡ್ಕೊಂಡು ಏನೋ ಸ್ಪೀಚ್ ಕೊಡ್ತಾ ಇದ್ದಾರೆ. ಎಲ್ಲರೂ ಮಾತಾಡ್ಕೊಂಡು ಕೂತಿರೋದ್ರಿಂದ ನಾನು ಜಾಸ್ತಿ ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನೆನ್ನೆ ಲೇಟ್ ಆಯಿತು ಬರೋದು ನೈಟು ಮನೆಗೆ. ಸೊ ಅದಕ್ಕೋಸ್ಕರ ವೀಡಿಯೋ ಏನೂ ಮಾಡಿಲ್ಲ. ಆ್ಯಂಡ್ ಮಾರ್ನಿಂಗ್ ಕೂಡ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅದಾದಮೇಲೆ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ವಿ. ಯಾಕಂದರೆ ತುಂಬ ಜಾಸ್ತಿ ದಿವಸ ಆದಮೇಲೆ ಸಿಕ್ಕಿದ್ವಲ್ಲ. ಸೊ ಅದಕ್ಕೆ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಊಟ ಕೂಡ ಎಲ್ಲರೂ ಮಾಡ್ಕೊಂಡ್ವಿ. ಆ್ಯಂಡ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಆಂಟಿ ಅತ್ತೆ ಎಲ್ಲರೂ ಕೆಳಗಡೆ ರೆಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನಾವಿಲ್ಲಿ ಟೆರೆಸ್ ಮೇಲೆ ಬಂದ್ವಿ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ರೀಲ್ಸ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಈಗ ಸುಮ್ಮನೆ ಚೆನ್ನಾಗಿತ್ತು ಇಲ್ಲಿ ಮೇಲೆ ಟೆರೆಸ್ ಮೇಲೆ ಇರೋದಕ್ಕೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಬ್ಬಳೇ ಇದ್ದೀನಿ. ಆ್ಯಂಡ್ ಅವರೆಲ್ಲರೂ ಕೆಳಗಡೆ ಇದ್ದಾರೆ. ಎಸ್, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ. ಆ್ಯಂಡ್ ಅಲ್ಲಿ ಸನ್ ಕೂಡ ಇದೆ ನನ್ನ ಅಪೋಸಿಟ್ ಕಾಣ್ತಿದೆ. ಆ್ಯಂಡ್ ಈ ವೀಕೆಂಡ್ ಅಂತೂ ತುಂಬ ಚೆನ್ನಾಗೋಯ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಫ್ಯಾಮಿಲಿನೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ವೀಕೆಂಡ್ ಯಾವಾಗ್ಲೂ ಮನೇಲಿ ಇರ್ತಿದ್ದೆ ಅಥವಾ ಎಲ್ಲಾದ್ರೂ ಅಲ್ಲೇ ಅಕ್ಕಪಕ್ಕ ಹೋಗಿ ಬರ್ತಿದ್ದೆ ಅಷ್ಟೇ. ಈ ಸಲ ಫ್ಯಾಮಿಲಿ ಜೊತೆ ಔಟ್ಸೈಡ್ ಬಂದು ಎಲ್ಲ ಈ ಥರ ಎಂಜಾಯ್ ಮಾಡಿದ್ದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಒಂಥರ ಒಂದು ರಿಫ್ರೆಶ್ಮೆಂಟ್ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ನಾವು ಈಚೆ ಬಂದು ಈ ಥರ ಎಲ್ಲ ಓಡಾಡಿದ್ರೇ ನಮಗೂ ಕೂಡ ಒಂದು ರಿಫ್ರೆಶ್ಮೆಂಟ್ ಅನ್ನೋದು ಸಿಗೋದು. ಸೊ ನೋಡೋಣ ಮುಂದೆ ವೀಕೆಂಡ್ಸಲ್ಲಿ ಎಲ್ಲಾದರೂ ಆಚೆ ಈಚೆ ಹೋಗೋದೆಲ್ಲ ನಾನು ಪ್ಲ್ಯಾನ್ ಮಾಡೋಣ. ಮುಂದೆ ಆ ಥರ ಹೋದರೆ ನಿಮಗೆ ಕೂಡ ವೀಡಿಯೋಸ್ ಬರ್ತಾ ಇರುತ್ತೆ. ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. 6 o'clock ಹಂಗೆ ಮನೆ ಬಿಡೋ ಪ್ಲ್ಯಾನ್.
ಸೊ ಮನೆಗೆ ಹೋಗಿ ಮತ್ತು ತಿರ್ಗಾ ನಾಳೆ ಮಂಡೇ ಅದೇ ಆ್ಯಸ್ ಯೂಶುವಲ್ ಬೋರಿಂಗ್ ರೊಟೀನ್, ಬೋರಿಂಗ್ ವರ್ಕ್. ಎಸ್, ಏನು ಮಾಡೋಕ್ಕಾಗಲ್ಲ, ಲೈಫ್ ಅಂದಮೇಲೆ ಎಲ್ಲನೂ ಇರಬೇಕಲ್ವ. ಸೊ ಕೆಲಸ ಮತ್ತು ಈ ಥರ ವೀಕೆಂಡಲ್ಲಿ ಔಟಿಂಗ್ ಎಲ್ಲನೂ ಇದ್ರೇ ಲೈಫ್. ಸೊ ಡೈಲಿ ಒಂದೇ ಮಾಡ್ಕೊಂಡು ಇದ್ಬಿಟ್ರೆ ಅದನ್ನು ಕೂಡ ಬೋರ್ ಆಗಿಬಿಡುತ್ತೆ. ಸೊ ಎಲ್ಲ ಥರ ಇರಬೇಕು ಲೈಫಲ್ಲಿ. ಸೊ ಎಸ್, ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಆ್ಯಂಡ್ ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಫ್ಯಾಮಿಲಿ ಲಾಗ್, ನಮ್ಮ ಫ್ಯಾಮಿಲಿ ಯಾವ ಥರ ಅನಿಸ್ತು ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಹೆಂಗಿತ್ತು ವೀಕೆಂಡು? ಸ್ಯಾಟರ್ಡೆ ಸಂಡೇ ನೆನ್ನೆ ಚೆನ್ನಾಗಿತ್ತಲ್ವಾ? ನನಗಂತೂ ಈ ವೀಕೆಂಡ್ ಮಾತ್ರ ಸಖತ್ ಇಷ್ಟ ಆಯಿತು. ಯೂಶ್ವಲಿ ನಾನು ಮನೇಲಿ ಇರಬೇಕಾದ್ರೆ ಎಲ್ಲನೂ ಬೋರಿಂಗ್, ಯಾವಾಗೂ ನಿದ್ದೆ ಮಾಡೋದ್ರಲ್ಲೇ ವೀಕೆಂಡ್ ಹೋಗ್ಬಿಡ್ತಿತ್ತು. ಹಾಂ, ಹೆಂಗಿತ್ತು ವೀಕೆಂಡು? ಸೂಪರ್ ಆಗಿತ್ತು. ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತಲ್ವಾ? ನಿಂಗೆ ಹೆಂಗೆ ಅನ್ಸುಮ್ಮ? ಚೆನ್ನಾಗಿತ್ತು. ನಿಂಗೆ ಮಮ್ಮ, ನಿಂಗೆ ಹೆಂಗೆ ಅನಿಸ್ತು? ಈಚೆ ಎಲ್ಲ ಹೋಗಿದ್ದು ಸೂಪರ್ ಆಗಿ ಚೆನ್ನಾಗಿತ್ತಲ್ಲ. ಈಗ ನಾವು ಇಲ್ಲಿ ಹೊರಡೋ ಟೈಮ್, ಸೊ ಎಲ್ಲರೂ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಅದಕ್ಕೆ ಅರ್ಶಿನ ಕುಂಕುಮ ಕೊಟ್ಟು ನಮ್ಮನ್ನು ಕಲಿಸ್ಕೊಡ್ತಿದ್ದಾರೆ. ಸೊ ಎವ್ರಿ ಟೈಮ್ ನಾವು ಇಲ್ಲಿ ಬಂದಾಗ ಅಷ್ಟೇ ಇದೇ ಥರನೇ ನಮ್ಮನ್ನು ಕಲಿಸ್ಕೊಡೋದು. ನಮಗಂತೂ ಇಲ್ಲಿ ಬರೋಕ್ಕೆ ತುಂಬಾ ಇಷ್ಟ. ನಮ್ಮ ಅತ್ತೆ ಮಾವ ಕೂಡ ಎವ್ರಿ ಟೈಮ್ ನಾವು ಬಂದಾಗ ಇದೇ ಥರ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನು. ಸೊ ಅದು ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಮಗೆ ಇಲ್ಲಿ ಬರೋಕ್ಕೆ ತುಂಬ ಇಷ್ಟ. ವೀಕೆಂಡು ಚೆನ್ನಾಗಿತ್ತಲ್ವಾ? ನಾವು ಬಂದಿದ್ದು ಖುಷಿ ಆಯಿತಾ ಮಾಮ? ನಿಮಗೆ ಖುಷಿ ಆಯಿತಾ? ತುಂಬ ಖುಷಿ ಆಯಿತು. ನೆಕ್ಸ್ಟ್ ಹಂಗೆ ಪ್ಲ್ಯಾನ್ ಮಾಡಿ ಹೋಗೋಣ. ಬರಬೇಕಾದ್ರೆ ಎಷ್ಟು ಖುಷಿ ಇತ್ತೋ, ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗ್ತಿತ್ತು. ಸೊ ನಮ್ಮ ಫ್ಯಾಮಿಲಿಲಿ ಸದ್ಯಕ್ಕೆ ಇವರೇ ದೊಡ್ಡವರಾಗಿರೋದ್ರಿಂದ ಸೊ ಇವ್ರ ಹತ್ರ ನಾವು ಆಶೀರ್ವಾದ ತಗೊಂಡ್ವಿ. ಫೈನಲಿ ಎಲ್ಲರೂ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ ನಮ್ಮ ಫ್ಯಾಮಿಲಿ ಸೀರೀಸ್ ಲಾಗ್ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಬೈ ಯಶು. ಸೊ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ಮಿಸ್ಸಿಂಗ್ ಮೀ ಆ್ಯಂಡ್ ಟೇಕ್ ಕೇರ್. ಬಾಯ್.